ನಮಸ್ಕಾರ. ಬೆಂಗಳೂರಿನ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಜೈನ್. ಆರ್ಕಿಡ್ ಶಿಕ್ಷಣ ಸಂಸ್ಥೆಯ ಕಳ್ಳಾಟ ಬಯಲಾಗ್ತಿದ್ದಂತೆ ಮಹಾಲಕ್ಷ್ಮಿ ಲೇಔಟ್ ಶಾಲೆಯ ಪೋಷಕರು ಇವತ್ತು ರೊಚ್ಚಿಗೆದ್ದಿದ್ರು. ಸಿಬಿಎಸ್ಇಗೆ ಮಾನ್ಯತೆ ಪಡೆಯದೆ ಲಕ್ಷ ಫೀಸ್ ಕಟ್ಟಿದ್ದ ಆಕ್ರೋಶ ಹೊರಹಾಕಿದ್ರು. ಹಾಗಾದ್ರೆ ಅಲ್ಲಿ ಏನಾಗಿದೆ ನೋಡಿ. ಅಂದು ನಾಗರಬಾವಿ, ಇಂದು ಮಹಾಲಕ್ಷ್ಮಿ ಲೇಔಟ್. ಆರ್ಕಿಡ್ ಶಾಲೆ ಹಣದಾಹ, ಪೋಷಕರಿಗೆ ನಯವಂಚನೆ. ಕಳೆದೊಂದು ವಾರದಿಂದ ನಾಗರಬಾವಿಯ ಆರ್ಕಿಡ್ ಶಾಲೆಯಲ್ಲಿ ಸಿಬಿಎಸ್ಇ ಮಾನ್ಯತೆ ಇಲ್ಲ ಅಂತ ಪೋಷಕರು ಆಕ್ರೋಶ ಹೊರಹಾಕಿದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರ ಬೆನ್ನಲ್ಲೇ ಆರ್ಕಿಡ್ ಶಿಕ್ಷಣ ಸಂಸ್ಥೆಗಳ ಕಳ್ಳಾಟ ಬಯಲಾಗಿದೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ ಶಾಲೆಯಲ್ಲೂ ಪೋಷಕರ ಆಕ್ರೋಶ ಸ್ಫೋಟಗೊಂಡಿತ್ತು. ಸಿಬಿಎಸ್ಇಗೆ ಮಾನ್ಯತೆ ಪಡೆಯದೆ ನಮಗೆ ಸಿಬಿಎಸ್ಇ ಸಿಲೆಬಸ್ ಇದೆ ಅಂತ ಲಕ್ಷ ಹಣ ಕಟ್ಟಿಸಿಕೊಂಡು ಮೋಸ ಮಾಡಿದ್ರು ಅಂತ ಪೋಷಕರು ಸಿಡಿದೆದ್ದಿದ್ದಾರೆ. ಮೇಡಮ್, ನಾವು ಈ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸುವಾಗ CBSE ಅಂತ ಕೇಳಿದ್ವಿ. ಹೌದು, CBSEನೇ ಈ ಸ್ಕೂಲ್ ಅಂತ ಹೇಳಿದ್ರು. ಇಬ್ಬರು ಮಕ್ಕಳನ್ನು ಅಡ್ಮಿಷನ್ ಮಾಡಿಸಿದ್ದೀವಿ CBSE ಅಂತ ಹೇಳಿ. ಆಲ್ ಆಫ್ ಎ ಸಡನ್ ಈಗ 5th ಮತ್ತು 8th 10th ಬೋರ್ಡ್ ಎಕ್ಸಾಮ್ ಇಟ್ಟಿದೆ, ಕರ್ನಾಟಕ ಬೋರ್ಡ್ ಎಕ್ಸಾಮು. ಇವ್ರು ಇರೋದು ಸ್ಟೇಟ್ ಬೋರ್ಡಿಗೆ ಅಪ್ರೂವ್ ಆಗಿದೆ. ಬಟ್ ನಮಗೆಲ್ಲ ಹೇಳಿ ಅಡ್ಮಿಷನ್ ಮಾಡಿಸ್ಕೊಂಡಿರೋದು ಬಂದು CBSE ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಈ ಮಕ್ಕಳು ಈಗ 1 ತಿಂಗಳಲ್ಲಿ ಹೆಂಗೆ 6 ತಿಂಗಳ ಸಬ್ಜೆಕ್ಟ್ನ ಅವ್ರದ್ದು ಏನು ಪೋರ್ಷನ್ಸ್ ಇದೆ ಅದನ್ನು ಓದ್ಬಿಟ್ಟು ಅವ್ರು ಎಕ್ಸಾಮ್ ಬರೀತಾರೋ ಗೊತ್ತಿಲ್ಲ. ಹೇಳಿದ್ದಾರೆ ಮ್ಯಾಮ್, ನಾವು ಕೇಳಿದ್ದೀವಿ CBSE ಅಡ್ಮಿಷನ್ ಮಾಡೋದಕ್ಕೆ CBSE ಇದು ಅಂತ ಕೇಳಿದ್ರೆ ಹೌದು ಅಪ್ರೂವಲ್ ಆಗಿದೆ, ನಾವು CBSE ಅಂತಾನೆ ಅಡ್ಮಿಷನ್ ಮಾಡಿ. ಈಗ ಸ್ಟೇಟ್ ಗೌರ್ಮೆಂಟ್ ಇಂದ ಆರ್ಡರ್ ಬಂದಿದ್ದಕ್ಕೆ ನಿಮಗೆ ಗೊತ್ತಾಯ್ತು. ಸ್ಟೇಟ್ ಬೋರ್ಡ್ ಇಟ್ಟಿರೋದು 4 ವರ್ಷದ ಹಿಂದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಆರಂಭವಾಗಿದ್ದ ಆರ್ಕಿಡ್ ಶಾಲೆಯಲ್ಲಿ ಸಿಬಿಎಸ್ಇ ಸಿಲೆಬಸ್ ಇದೆ ಅಂತ ನರ್ಸರಿಯಿಂದ 8ನೇ ತರಗತಿವರೆಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿಕೊಂಡಿದ್ರು. ಸ್ಟೇಟ್ ಸಿಲೆಬಸ್ನಲ್ಲೇ ಎಕ್ಸಾಮ್ ಬರೀಬೇಕು ಅಂತ ಶಾಲಾ ಆಡಳಿತ ಮಂಡಳಿ ಪೋಷಕರಿಗೆ ಹೇಳಿದಾಗ ಫೀಸ್ ಕಟ್ಟಿದ್ದು ಸಿಬಿಎಸ್ಇ ಸಿಲೆಬಸ್ಗೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸ್ಟೇಟ್ ಸಿಲೆಬಸ್ ಓದಿಸಿ ನಮ್ಮನ್ನ ವಂಚಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಶಾಲಾ ಆಡಳಿತ ಮಂಡಳಿಯವರನ್ನ ಸುತ್ತುವರೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ಪರಿಸ್ಥಿತಿ. ಶಾಲಾ ಆಡಳಿತ ಮಂಡಳಿಯವರು ಪೋಷಕರಿಗೆ ಹೊಡೆದ್ರು ಅನ್ನೋ ಆರೋಪವನ್ನು ಕೆಲ ಪೋಷಕರು ಮಾಡಿದ್ರು. ಅಡ್ಮಿಷನ್ ಮಾಡಿರೋದಿಲ್ಲ. ಇದೇನಾಗಿದೆ, ಸ್ಟೇಟ್ ಸಿಲೆಬಸ್ ಗೌರ್ಮೆಂಟ್ ಅವರು ಸ್ಟೇಟ್ ಸಿಲೆಬಸ್ ಎಕ್ಸಾಮ್ ಬರೀಬೇಕು ಅಂತ ಸರ್ಕ್ಯುಲರ್ ಕಳಿಸಿದ್ದಾರೆ. ನಮ್ಗೆ ಹೇಳಿರಲಿಲ್ಲ. ಲಾಸ್ಟ್ ವೀಕ್ ಮಾತ್ರ ಹೇಳಿದ್ರೆ ಸ್ಟೇಟ್ ಸಿಲೆಬಸ್ ಎಕ್ಸಾಮ್ ಬರೀಬೇಕು ಅಂತ. ಅದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇರೋದು. ನಾವು ಓದ್ತಾ ಸ್ಟೇಟ್ ಸಿಲೆಬಸ್ ಅಲ್ಲಿ ಯಾವುದೇ ಕಾರಣ ಸ್ಟೇಟ್ ಎಕ್ಸಾಮ್ ಬರೆಯಲ್ಲ ಅಂತ ಒಂದೇ ಅಜೆಂಡಾ ನಮ್ದು. ಆರ್ಕಿಡ್ ಶಿಕ್ಷಣ ಸಂಸ್ಥೆಯ ಶಾಲೆಗಳು ನಗರದಲ್ಲಿ 21 ಕಡೆ ಇದೆ. ಆದರೆ ಮಾನ್ಯತೆ ಪಡೆದಿರೋದು 4 ಶಾಲೆಗಳಲ್ಲಿ ಮಾತ್ರ. ಆರ್ಕಿಡ್ ಮಹಾ ಮೋಸದ ಬಗ್ಗೆ ಶಿಕ್ಷಣ ಇಲಾಖೆಗೂ ಮಾಹಿತಿ ಇದೆ. ಶಿಕ್ಷಣ ಇಲಾಖೆ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅತ್ತ ನಾಗರಬಾವಿ ಶಾಲೆಯಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ನಾಗರಬಾವಿ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಎದುರು ಬೋರ್ಡ್ ಹಾಕಿದ್ದು 1ರಿಂದ 8ನೇ ತರಗತಿ ಸ್ಟೇಟ್ ಸಿಲೆಬಸ್ ಸ್ಕೂಲ್ ಅಂತ ಬೋರ್ಡ್ ಹಾಕಲಾಗಿದೆ. ರಂಜನ್ ಶಿರ್ಲಾರ್, ನ್ಯೂಸ್ 18 ಬೆಂಗಳೂರು. ಇವರು ಮೂವರು ಆತ್ಮೀಯ ಸ್ನೇಹಿತರು. ಏನೇ ಮಾಡಿದ್ರು ಜೊತೆಯಲ್ಲೇ ಮಾಡ್ತಾ ಇದ್ರು. ನಿನ್ನೆ ವೀಕೆಂಡ್ ಆಗಿದ್ರಿಂದ ಮೋಜು ಮಸ್ತಿ ಮಾಡ್ತಿದ್ದವರು ವಿಧಾನಸೌಧ ನೋಡೋದಕ್ಕೆ ಬೈಕ್ ಏರಿದ್ರು. ಆದರೆ ಆಗಿದ್ದು ಮಾತ್ರ ದುರಂತ. ಅಷ್ಟಕ್ಕೂ ಅಲ್ಲೇ ಆದ ದುರಂತ ಏನು ಅನ್ನೋದನ್ನ ನೋಡ್ಕೊಂಡ್ಬನ್ನಿ. ಲಿಮಿಟ್ ಮೀರಿದ ಮೋಜು ಮಸ್ತಿ ಪ್ರಾಣಕ್ಕೆ ಕುತ್ತು. ವಿಧಾನಸೌಧ ನೋಡಲು ಬರ್ತಿದ್ದಾಗ ಬಂತು ಸಾವು. ಲಿಮಿಟ್ ಮೀರಿದ್ದ ಮೋಜು ಮಸ್ತಿ, ಬೈಕ್ನಲ್ಲಿ ಓವರ್ ಸ್ಪೀಡ್, ಸೆಲ್ಫ್ ಆಕ್ಸಿಡೆಂಟ್, ಯುವಕ ಸ್ಥಳದಲ್ಲೇ ಸಾವು. ಇದೆಲ್ಲ ನಡೆದಿರುವಂಥದ್ದು 7 ಮಿನಿಸ್ಟರ್ ಕ್ವಾರ್ಟರ್ಸ್ ಸಮೀಪ ನಿನ್ನೆ ರಾತ್ರಿ. ಪರಶುರಾಮ್, ಗೋವಿಂದರಾಜು, ರಾಜೇಶ್ ಅನ್ನೋ ಮೂವರು ಯುವಕರು. ರಾಜೇಶ್ ಮತ್ತು ಗೋವಿಂದರಾಜು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ಪರಶುರಾಮ್ ಪ್ರೈವೇಟ್ ಕಂಪನಿಯಲ್ಲಿ ನೌಕರನಾಗಿದ್ದ. ನಿನ್ನೆ ವೀಕೆಂಡ್ ಮೋಜ್ಗಾಗಿ ಕುಡಿದು ಮೂವರು ಸ್ನೇಹಿತರು ಯಶವಂತಪುರದಿಂದ ವಿಧಾನಸೌಧದ ಕಡೆಗೆ ಹೊರಟಿದ್ರು. ಕುಡಿದ ಮತ್ತಿನಲ್ಲಿ ಓವರ್ ಸ್ಪೀಡ್ ಆಗಿ ಹೊರಟಿದ್ರು. 2 ದ್ವಿಚಕ್ರ ವಾಹನದಲ್ಲಿ ಬರ್ತಿದ್ದಾಗ ಕುಡಿದ ಅಮಲಿನಲ್ಲಿ ಕಂಟ್ರೋಲ್ ತಪ್ಪಿ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಬಳಿ ರಾಜೇಶ್ ಬೈಕ್ ಬಿದ್ದಿತ್ತು. ರಾಜೇಶ್ ಜೊತೆಗೆ ಪ್ರಯಾಣಿಸ್ತಾ ಇದ್ದ ಪರಶುರಾಮ ಪ್ರಾಣಾಪಾಯದಿಂದ ಪಾರಾಗಿದ್ರೆ ರಾಜೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಯಮಹಾ ಬೈಕ್ನಲ್ಲಿ ಸ್ಯಾಂಕಿ ರಸ್ತೆಯಲ್ಲಿ ಓಲ್ಡ್ ಹೈಗ್ರೌಂಡ್ ಸರ್ಕಲ್ ಇಂದ ವಿನ್ಸನ್ ಮ್ಯಾನರ್ ಕಡೆಗೆ ತನ್ನ ಇನ್ನೊಬ್ಬ ಸ್ನೇಹಿತ ಪರಶುರಾಮ್ ಹಟ್ಟಿ ಇವರೊಂದಿಗೆ ಹೋಗುತ್ತಿದ್ದಾಗ ತನ್ನ ಅಜಾಗರೂಕತೆ ಮತ್ತು ಅತಿವೇಗದ ಚಾಲನೆಯಿಂದ ರಸ್ತೆ ಬದಿಯ ಕಲ್ಲಿಗೆ ಹೊಡೆದುಕೊಂಡು ಅಲ್ಲೇ ಅಪಘಾತ ನಡೆದಿದ್ದು, ಆ ಅಪಘಾತದಲ್ಲಿ ಅವರು ಮೃತಪಟ್ಟಿರುತ್ತಾರೆ. ಇದು ಹೆಲ್ಮೆಟ್ ಧರಿಸುವುದಿಲ್ಲ. ಮತ್ತೆ ಅವ್ರದ್ದು ಆಲ್ಕೋಹಾಲ್ ಟೆಸ್ಟ್ ಕೂಡ ಇವಾಗ ಮಾಡ್ತಾ ಇದ್ದೀವಿ. ಅದು ನಂತರ ರಿಸಲ್ಟ್ಸ್ ಬರಬೇಕಾಗಿದೆ. ಅಪಘಾತ ವೇಳೆ ಮತ್ತೊಂದು ಬೈಕ್ನಲ್ಲಿ ಬರ್ತಿದ್ದ ಗೋವಿಂದರಾಜು
ಕೂಡಲೇ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ದುರಾದೃಷ್ಟವಶಾತ್ ರಾಜೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅಂತ ವೈದ್ಯರು ಮಾಹಿತಿ ಕೊಟ್ರು. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗ್ತಿದೆ. ಆದ್ರೆ ಕುಡಿದು ಮೋಜು ಮಾಡಲು ಹೋದ ಯುವಕ ಮಸಣ ಸೇರಿದ್ದಾನೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಐಟಿ ಸಿಟಿ, ಗಾರ್ಡನ್ ಸಿಟಿ ಅಂತ ಕರೆಸಿಕೊಳ್ಳುವ ಬೆಂಗಳೂರಿನ ರಸ್ತೆಗಳು ಎಲ್ಲೆಂದರಲ್ಲಿ ಕುಸಿತಾ ಇವೆ. ಒಂದು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅವಾಂತರ ಸಂಭವಿಸುತ್ತಿದೆ. ಬಸವೇಶ್ವರ ನಗರ ಮೇನ್ ರೋಡ್ ಹೀಗಿದೆ ನೋಡಿ. ಬಸವೇಶ್ವರ ನಗರದಲ್ಲಿ ಕುಸಿದ ರಸ್ತೆ, ವಾಹನ ಸವಾರರಲ್ಲಿ ಹೆಚ್ಚಿದ ಆತಂಕ. ರಾಜ್ಯ ರಾಜಧಾನಿಯಲ್ಲಿ ರಸ್ತೆಗಳು ಮೃತ್ಯು ಕೂಪಗಳಾಗ್ತಿವೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಸವೇಶ್ವರ ವಾರ್ಡ್ ನಂಬರ್ 100ರಲ್ಲಿ ರಸ್ತೆ ಕುಸಿದು ಬೃಹತ್ ಗುಂಡಿ ಬಿದ್ದಿತ್ತು. ಸ್ಥಳೀಯರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿ ಗುಂಡಿ ಮುಚ್ಚಿದ್ದಾರೆ. 6 ಅಡಿ ಉದ್ದ ರಸ್ತೆ ಕುಸಿದ ಪರಿಣಾಮ ಪೈಪ್ಲೈನ್ ಕೂಡ ಒಡೆದು ಹೋಗಿದೆ. 4 ಅಡಿಯಷ್ಟು ಗುಂಡಿ ಬಿದ್ದಿದೆ. ಜಲಮಂಡಳಿ ಸಿಬ್ಬಂದಿಗಳು ದುರಸ್ತಿ ಕಾರ್ಯ ಮಾಡಿ ಗುಂಡಿಯನ್ನ ಮುಚ್ಚುವ ಪ್ರಯತ್ನ ಮಾಡಿ ನೀರನ್ನ ಹೊರಹಾಕುವ ಕೆಲಸ ಮಾಡಿದ್ರು. ಎಲೆಕ್ಷನ್ ಹೊಸದ್ರಲ್ಲಿ ಎಲ್ಲ ರೋಡ್ಗಳು ಸ್ಯಾನಿಟರಿ ಆಗಲಿ ಇನ್ನೊಂದಾಗಲಿ ಮಗದೊಂದಾಗಲಿ ಮಾಡ್ತಾರೆ. ಆಮೇಲೆ 3 ವರ್ಷ ಯಾವುದೇ ಶಾಸಕರಾಗಿರ್ಬೋದು, ಕೌನ್ಸಿಲರ್ಗಳಾಗಿರ್ಬೋದು ಯಾರೂ ಬರಲ್ಲ. ಇದು ಆಯ್ತು, 1-2 ತಿಂಗಳು ಆಗಿರ್ಬೋದು. ಇಲ್ಲ, ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಮಾಡ್ತೀವಿ ಅಂದ್ರೆ ಇಲ್ಲಿವರೆಗೂ ಮಾಡಿಲ್ಲ. ಇವಾಗೇನೋ ಮಾಡ್ತಾ ಇದ್ದಾರೆ. ಈ ಗುಂಡಿ ಪಕ್ಕದಲ್ಲೇ ಕಾರ್ಮಲ್ ಹೈಸ್ಕೂಲ್ ಇದ್ದು ಮಕ್ಕಳು ಹಾಗೂ ಪೋಷಕರು ರಸ್ತೆಯಲ್ಲಿ ಸಾಗಲು ಪರದಾಡಿದ್ರು. ಈ ದೊಡ್ಡ ಗುಂಡಿ ಶಾಲೆಯ ಮುಂಭಾಗ ಬಾಯಿ ತೆರೆದು 2 ತಿಂಗಳಾಗಿದೆ. ಈವರೆಗೆ ಮುಚ್ಚುವ ಮನಸ್ಸನ್ನ ಅಧಿಕಾರಿಗಳು ಮಾಡಿಲ್ಲ. ಇಷ್ಟೇ ಅಲ್ಲದೆ ಸುತ್ತಮುತ್ತಲ ರಸ್ತೆಯಲ್ಲಿ ಕಳೆದ 2 ತಿಂಗಳ ಹಿಂದೆಯಷ್ಟೇ ಸಿಮೆಂಟ್ ರಸ್ತೆ ಹಾಕಲಾಗಿದ್ದು ಇದರ ಬಣ್ಣವೂ ಬಟಾಬಯಲಾಗಿದೆ. ರಸ್ತೆ ಕುಸಿದಿದೆ ಅಂತ ಕಿಡಿಕಾರಿದ್ದಾರೆ. ಈ ರೋಡ್ ತುಂಬಾ ಯಾವಾಗ ದೊಡ್ಡ ಲೈನ್ ಬಂದಿದೆ, ಒಂದು ಸ್ಯಾನಿಟರಿ ದೊಡ್ಡ ಲೈನ್ ಬಂದಿದೆ. ಈ ರೋಡ್ ಅಲ್ಲ, ಮಳೆ ಬಂದು ಅದೇ ಸಮಸ್ಯೆ. ಯಾವಾಗ ಬಂದು ಎಲ್ಲ ಮನೆಗೂ ನೀರು ನುಗ್ಗುತ್ತೆ, ಆಟೋಮೆಟಿಕ್ ಚೇಂಬರ್ ಓಪನ್ ಆಗುತ್ತೆ. ಇದು ಇವಾಗೆಲ್ಲ ಒಂದು 8-10 ವರ್ಷ ಇದೆ ನಡೀತಾ ಇದೆ. ಎಲ್ಲ ನೋಡಿ, ಹಳ್ಳಗಳು ನೋಡಿ, ಇಲ್ಲೊಂದು ಕಾಣುತ್ತೆ. ಆ ರೋಡ್ ಮುಂದೆ ಅವ್ರು ಇನ್ನೂ 5 ಹಳ್ಳ ಇದೆ, ದೊಡ್ಡ ಹಳ್ಳ. ತಂದು ಮಣ್ಣು ಸುರಿತಾನೆ ಇರ್ತಾರೆ, ಅದು ಮತ್ತೆ ಓಪನ್ ಆಗ್ತಾನೆ ಇದೆ. ಪಾಲಿಕೆ ಹಾಗೂ ಜಲಮಂಡಳಿಯ ದಿವ್ಯ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಬೆಂಗಳೂರು ನಗರ ಗುಂಡಿ ಜೊತೆ ಕುಸಿತಾ ಇರುವ ರಸ್ತೆಯನ್ನು ಸರಿಪಡಿಸಬೇಕಿದೆ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಕಾಲಿಟ್ಟು ನಾವ್ಯಾರಿಗೂ ಕಡಿಮೆ ಇಲ್ಲ ಅಂತ ತೋರಿಸ್ತಿದ್ದಾರೆ. ಆಟೋ, ಕ್ಯಾಬ್, ಮೆಟ್ರೋ ಓಡಿಸೋದಕ್ಕೆ ಮಹಿಳೆಯರು ಬಂದಿದ್ರು. ಈಗ ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ಗೂ ಮಹಿಳೆಯರು ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳಿಗೆ ಸ್ತ್ರೀ ಸಾರಥಿ, ಎಲೆಕ್ಟ್ರಿಕ್ ಬಸ್ ಓಡಿಸಲಿದ್ದಾರೆ ಮಹಿಳೆಯರು. ಬೆಂಗಳೂರಿನಲ್ಲಿ ನಿಧಾನವಾಗಿ ಎಲೆಕ್ಟ್ರಿಕ್ ಬಸ್ಗಳು ಬಿಎಂಟಿಸಿ ವತಿಯಿಂದ ರಸ್ತೆಗೆ ಇಳಿಯುತ್ತಿವೆ. ಸಂಸ್ಥೆ ಮೊದಲೇ ಹೇಳಿದಂತೆ ಖಾಸಗಿ ಏಜೆನ್ಸಿ ಮೂಲಕ ಬಸ್ ಡ್ರೈವರ್ಸ್ಗಳನ್ನ ತೆಗೆದುಕೊಳ್ತಾ ಇದ್ದು 2 ಮಹಿಳೆಯರಿಗೆ ಈಗಾಗಲೇ ತರಬೇತಿ ನೀಡಲಾಗ್ತಿದೆ. ದುರ್ಗಮ್ಮ ಹಾಗೂ ವರಲಕ್ಷ್ಮಿ ಎಂಬ 2 ಮಹಿಳೆಯರು ಬಿಎಂಟಿಸಿ ಬಸ್ ಓಡಿಸಲು ಆಯ್ಕೆಯಾಗಿ ತರಬೇತಿ ಪಡೆದಿದ್ದಾರೆ. ಪಾವಗಡ ಮೂಲದ ದುರ್ಗಮ್ಮ ಹಾಗೂ ಬೆಂಗಳೂರು ಮೂಲದ ವರಲಕ್ಷ್ಮಿ ಇಬ್ಬರು ಈ ಹಿಂದೆ ಕ್ಯಾಬ್ ಅಂಡ್ ಆಂಬ್ಯುಲೆನ್ಸ್ ಓಡಿಸ್ತಾ ಇದ್ರು. ಇದೀಗ ಬಸ್ ಓಡಿಸುವ ಆಫರ್ ಬಂದ ಕೂಡಲೇ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಓಡಿಸಲು ಮುಂದಾಗಿದ್ದಾರೆ. ಇಬ್ಬರಿಗೂ ಡ್ರೈವಿಂಗ್ ಫೀಲ್ಡ್ ನಲ್ಲಿ ಆಸಕ್ತಿ ಇದ್ದಿದ್ದು ಸಾಧನೆಗೆ ಪ್ರೇರಣೆ ಆಗಿದೆ. ಡ್ರೈವಿಂಗ್ ನಂದು ಒಂಥರ ಡ್ರೀಮ್ಸ್ ಇತ್ತು. ಅದರಲ್ಲಿ ನಾನು ಒಂದು ನಿರ್ಭಯ ಸ್ಕೀಮ್ ಅಂತ ಅಂದ್ಬಿಟ್ಟು ಒಂದು ಆಪರ್ಚುನಿಟಿ ನನಗೆ ಲೇಡೀಸ್ಗೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಅದರಲ್ಲಿ ನಾನು ಕಾರ್ ಅಂಡ್ ಮತ್ತೆ ಬಸ್ BMTC ಎರಡೂ ನಿರ್ಭಯ ಸ್ಕೀಮ್ ಕಡೆಯಿಂದನೇ ನಾನು ತಗೊಂಡಿದ್ದು ಡ್ರೈವಿಂಗ್. ಅದೇ ಒಂದು ಅವಕಾಶ ಅನ್ನೋದು ಸಿಕ್ತು. ನಾನು ಅದಕ್ಕಾಗಿ ಬಂದು ಜಾಯ್ನ್ ಆಗಿ ಮಾಡ್ತಾ ಇದ್ದೀನಿ. ಸುಮಾರು 7 ವರ್ಷದಿಂದ ಓಡಿಸ್ತಾ ಇದ್ದೀವಿ ನಾವು. ಇದು ನನಗೆ BMTCಲಿ ಸಿಕ್ಕಿದ್ದು ತುಂಬ ಖುಷಿಯಾದ ವಿಷಯ. ಬಸ್ಸು BMTCಲಿ ಎವಿಗೆ ಅಲ್ಲೇ ಹೋಗಿದ್ದು ನಾನು. ನಿರ್ಭಯ ಸ್ಕೀಮು ಅಂತ ಹೇಳಿದ್ರಲ್ಲ, ಸೇಮ್ ಅಲ್ಲೇ ನಾನು ಅಲ್ಲೇ ತಗೊಂಡಿದ್ದೆ. ಯಲಹಂಕದ BMTC ಡಿಪೋದಲ್ಲಿ ಇಬ್ಬರಿಗೂ ಟ್ರೈನಿಂಗ್ ಆರಂಭವಾಗಿದೆ. ಜನವರಿ 18ರಿಂದ ಫೆಬ್ರವರಿವರೆಗೆ ಟ್ರೈನಿಂಗ್ ನಡೆಯಲಿದ್ದು ಬಸ್ಗಳನ್ನ ಹೇಗೆ ಮೂವ್ ಮಾಡೋದು, ಪಾರ್ಕಿಂಗ್, ಫಾರ್ವರ್ಡ್ ಡ್ರೈವಿಂಗ್, ಮೆಡಿಕಲ್, ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕುರಿತು ಟ್ರೈನಿಂಗ್ ನೀಡಲಾಗ್ತಿದೆ. 1 ತಿಂಗಳ ಟ್ರೈನಿಂಗ್ ಬಳಿಕ 1 ದಿನ ರಸ್ತೆ ಮೇಲೆ ಟ್ರಯಲ್ ರನ್ ಮಾಡಲಿದ್ದು ಆ ಬಳಿಕ ರೂಟ್ ಫಿಕ್ಸ್ ಆಗಲಿದೆ. ಎಲೆಕ್ಟ್ರಿಕ್ ಆದ ಕಾರಣ ಅದರಲ್ಲಿ ಯಾವ್ಯಾವ ಸ್ವಿಚಸ್ನ ಯಾವಾಗ ಆಪರೇಟ್ ಮಾಡಬೇಕು ಅದರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅದರದ್ದು ಸಿಸ್ಟಮ್ಗಳ ಬಗ್ಗೆ ಹೇಳ್ಕೊಡ್ತೀವಿ. ಯಾಕೆಂದರೆ ಎಲೆಕ್ಟ್ರಿಕಲ್ ಅಲ್ವಾ, ಆದ ಕಾರಣ ಅದು ಕಂಪ್ಲೀಟ್ ಬಂದು ಎಲೆಕ್ಟ್ರಿಕ್ ಸ್ವಿಚ್ ಬಗ್ಗೆ ತಿಳಿಸ್ಕೊಟ್ಟು ಆಮೇಲೆ ನಾವು ಅವ್ರನ್ನ ಡ್ರೈವಿಂಗ್ ಬಿಡ್ತೀವಿ. ಮಹಿಳೆಯರು ಎಲ್ಲ ವಲಯದಲ್ಲೂ ಕೆಲಸ ನಿರ್ವಹಣೆ ಮಾಡ್ತಿದ್ದು ಎಲೆಕ್ಟ್ರಿಕ್ ಬಸ್ ಓಡಿಸಲು ಸಜ್ಜಾಗಿರುವುದು ಸಂತಸದ ವಿಚಾರವೇ ಸರಿ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು.
ಸರ್ಕಾರದ ಬಹು ನಿರೀಕ್ಷಿತ ನಮ್ಮ ಕ್ಲಿನಿಕ್ ಬೆಂಗಳೂರಲ್ಲಿ ಲೋಕಾರ್ಪಣೆಯಾಗಿದ್ದು ಮತ್ತಷ್ಟು ವಿಳಂಬವಾಗ್ತಿದೆ. ಯೋಜನೆಯ ರೂಪುರೇಷೆಯ ಪ್ರಕಾರ ಜನವರಿ ಅಂತ್ಯದೊಳಗೆ ಬೆಂಗಳೂರಲ್ಲೂ ನಮ್ಮ ಕ್ಲಿನಿಕ್ ಓಪನ್ ಆಗಬೇಕಾಗಿತ್ತು. ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ನಮ್ಮ ಕ್ಲಿನಿಕ್ ಓಪನ್ ಆಗಿದೆ, ಆದರೆ ಬೆಂಗಳೂರಲ್ಲಿ ಇನ್ನೂ ಲೋಕಾರ್ಪಣೆಯಾಗಿಲ್ಲ. ಈ ಸಂಬಂಧ ಪ್ರತಿಕ್ರಿಯೆ ಕೊಟ್ಟ ಬಿಬಿಎಂಪಿ ವಿಶೇಷ ಆಯುಕ್ತ ತ್ರಿಲೋಕ್ ಚಂದ್, ಫೆಬ್ರವರಿ 7ಕ್ಕೆ 108 ನಮ್ಮ ಕ್ಲಿನಿಕ್ ಓಪನ್ ಮಾಡ್ತೇವೆ. ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ, ಕೆಲವು ಕಾರಣಗಳಿಂದ ತಡವಾಗಿದೆ ಅಂತ ಹೇಳಿದ್ದಾರೆ. ಕ್ಲಿನಿಕ್ ಯಾವುದು ಲಾಂಚ್ ಆಗಿಲ್ಲ. ಮಲ್ಲೇಶ್ವರಂ ಮತ್ತು ನಮ್ಮ ಪದ್ಮನಾಭ ನಗರಲ್ಲಿ ಪ್ರಾಯೋಗಿಕವಾಗಿ ನಾವು ಶುರು ಮಾಡಿದ್ವಿ. 7th of February ಇವಾಗ ಫೈನಲೈಸ್ ಆಗಿದೆ ಡೇಟ್. ಸೊ 7th February ಮೊದಲನೇ ಹಂತದಲ್ಲಿ 108 ನಮ್ಮ ಕ್ಲಿನಿಕನ್ನು ಇನಾಗ್ರೇಟ್ ಮಾಡ್ತೀವಿ. ವೆಲ್ಕಮ್ ಬ್ಯಾಕ್. ಕುಡಿಯೋದಕ್ಕೆ ಹಣ ನೀಡದ ಹೆಂಡತಿಗೆ ಗಂಡ ಚಾಕುವಿನಿಂದ ಇರಿದ ಘಟನೆ ನಗರದ ಜಕ್ಕೂರು ಸಮೀಪದ ಮುನೇಶ್ವರ ಬೀದಿಯಲ್ಲಿ ನಡೆದಿದೆ. 33 ವರ್ಷದ ಜಯಶ್ರೀ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 45 ವರ್ಷದ ನಾಗರಾಜ್ ಎನ್ನುವಾತ ಕೃತ್ಯ ಎಸಗಿದ್ದು ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಮೂಲದವರಾದ ದಂಪತಿ 15 ವರ್ಷದ ಹಿಂದೆ ವಿವಾಹವಾಗಿದ್ರು. ಆರೋಪಿ ನಾಗರಾಜ್ ಕೂಲಿ ಕೆಲಸ ಮಾಡಿಕೊಂಡಿದ್ರೆ ಜಯಶ್ರೀ ಖಾಸಗಿ ಶಾಲೆಯಲ್ಲಿ ಆಯಾ ಕೆಲಸ ಮಾಡ್ತಿದ್ರು. ಪದೇ ಪದೇ ಹಣ ನೀಡುವಂತೆ ಪೀಡಿಸ್ತಾ ಇದ್ದು 2 ದಿನದ ಹಿಂದೆ ಹಣ ನೀಡುವ ವಿಚಾರಕ್ಕೆ ಗಲಾಟೆ ಮಾಡಿದ್ದಾನೆ. ಈ ಮಧ್ಯೆ ಚಾಕು ತೆಗೆದುಕೊಂಡು ಇರೋದಕ್ಕೆ ಮುಂದಾಗಿದ್ದು ತಡೆಯೊಡ್ಡಿದ ಪತ್ನಿಗೆ ಕತ್ತು ಮತ್ತು ಮುಖದ ಮೇಲೆ ಇರಿದಿದ್ದಾನೆ. ಬಳಿಕ ಗಾಯಗೊಂಡಿದ್ದ ಪತ್ನಿಯನ್ನ ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದ್ದು ಮಕ್ಕಳನ್ನ ಸಂಬಂಧಿಕರ ಮನೆಯಲ್ಲಿ ಬಿಡಲಾಗಿದೆ.